ರಾತ್ರೋರಾತ್ರಿ ಮೀಟರ್ ಬಡ್ಡಿ ದಂಧೆಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಟಿವಿ9 ವರದಿಯ ಬೆನ್ನಲ್ಲೇ ಉತ್ತರ ಕನ್ನಡ ಎಸ್ಪಿ ಎಚ್ಚೆತ್ತುಕೊಂಡಿದ್ದಾರೆ. ಇದು ಟಿವಿ9 ವರದಿಯ ಬಹುದೊಡ್ಡ ಇಂಪ್ಯಾಕ್ಟ್. ಮುಂಡಗೋಡ ತಾಲೂಕಿನ ಬಡ್ಡಿ ದಂಧೆಯನ್ನ ಟಿವಿ9 ಬಿಚ್ಚಿಟ್ಟಿತ್ತು. ಸಿನಿಮೆಯ ರೀತಿಯಾಗಿ ಕಾರ್ಯಾಚರಣೆ ನಡೆಸಿ ಬಂಧಿಸಲಾಗಿದೆ. 21 ಪ್ರತ್ಯೇಕ ತಂಡಗಳಿಂದ ಮನೆ, ಹೋಟೆಲ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. 17 ಜನ ಮೀಟರ್ ಬಡ್ಡಿ ದಂಧೆಕೋರರಿಗೆ ಕಾಕಿ ಕ್ಲಾಸ್ ತಗೊಂಡಿದ್ದಾರೆ. ಸ್ಥಳೀಯರ ದೂರಿನ ಮೇರೆಗೆ 5 ಪುಡಿ ರೌಡಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮೀಟರ್ ಬಡ್ಡಿ ದಂಧೆಯ ಕಿಂಗ್ ಪಿನ್ ಜಮೀರ್ ಪರಾರಿಯಾಗಿದ್ದಾನೆ. ಜಮೀರ್ಗಾಗಿ ಇದೀಗ ಪೊಲೀಸರು ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ನೋಡಿ, ಇವರುಗಳಿಗೆ ಟಾರ್ಗೆಟ್ ಅನ್ನ ಕೊಟ್ಟು ವಸೂಲಿ ಮಾಡೋದಕ್ಕೆ ಹೇಳ್ತಾ ಇದ್ರು. ಬರೋಬ್ಬರಿ 10 ಲಕ್ಷ ಕೊಟ್ಟು ಬಡ್ಡಿ ದಂಧೆಯ ಟಾರ್ಗೆಟ್ ಮಾಡಲಾಗಿತ್ತು. 30%, 15%, 15%ಗೆ ಹುಡುಗರಿಗೆ ಕೆಲಸ ಇಲ್ಲದ ಯುವಕರನ್ನ ಬಳಸಿಕೊಂಡು ಮೀಟರ್ ಬಡ್ಡಿ ದಂಧೆಯನ್ನು ನಡೆಸಲಾಗ್ತಾ ಇತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸೂರಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಇದೀಗ ಒಂದ್ ಕಡೆಗೆ ಯುವಕರನ್ನ ಬಳಸಿಕೊಂಡು ಅವರನ್ನು ಕೂಡ ತಪ್ಪು ದಾರಿಗೆ ಎಳಿತಾ ಇದ್ದಿದ್ದು, ಯಾರ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಇವರ ಹಿಸ್ಟ್ರಿ ಏನ್ ಗೊತ್ತಾಗ್ತಾ ಇದೆ ಸೂರಜ್? ಖಂಡಿತ ಚೈತ್ರ, ಏನಂದ್ರೆ ರಾಜ್ಯದಲ್ಲಿ ಯಾವಾಗ ಮೈಕ್ರೋ ಫೈನಾನ್ಸ್ ಮತ್ತು ಮೀಟರ್ ಬಡ್ಡಿ ದಂಧೆಯ ಕಿರುಕುಳದ ಬಗ್ಗೆ ಯಾವಾಗ ಚರ್ಚೆ ಆಯಿತು, ಅದೇ ಸಂದರ್ಭದಲ್ಲಿ ಟಿವಿ9 ಸಹಿತ ಸುದ್ದಿ ಮಾಡಿತ್ತು. ಮುಂಡಗೋಡ ತಾಲೂಕಿನಾದ್ಯಂತ ಮೀಟರ್ ಬಡ್ಡಿ ದಂಧೆ ಕಿರುಕುಳ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಎಂಬುದರ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಮಾಡಿತ್ತು. ಈ ಸುದ್ದಿಯಿಂದ ಎಚ್ಚೆತ್ತುಕೊಂಡಂತ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ಮತ್ತೆ ಅವರಿಗೂ ಸಹಿತ ಮೊದಲೇ ಅದರ ಬಗ್ಗೆ ಮಾಹಿತಿಯೂ ಸಹಿತ ಇತ್ತು. DCSP ಅವರು ಮತ್ತೆ ಜಿಲ್ಲಾಡಳಿತ ಎಲ್ಲವೂ ಸಹಿತ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕಲೆ ಹಾಕಿಬಿಟ್ಟು ಮೊನ್ನೆ ರಾತ್ರಿ ಪೂರ್ತಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾರ್ಯಾರು ಮೀಟರ್ ಬಡ್ಡಿ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ, ಯಾಕಂದ್ರೆ ಪ್ರಮುಖವಾಗಿ ಮುಂಡಗೋಡ್ನಲ್ಲಿ ಜಮೀರ್ ದರ್ಗಾವಾಲೆ ಅಂತ ಏನು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಸುಮಾರು 3 ಕೋಟಿಗಿಂತಲೂ ಹೆಚ್ಚಿಗೆ ಹಣವನ್ನ ಕೇವಲ ಮುಂಡಗೋಡು ತಾಲೂಕಿನಲ್ಲಿ ಸುಮಾರು 100 ಜನ ಹುಡುಗರನ್ನ ಹಿಡ್ಕೊಂಡ್ಬಿಟ್ಟು ಒಬ್ಬೊಬ್ಬರಿಗೆ 10 ಲಕ್ಷ, 15 ಲಕ್ಷ, 20 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಡೆಯಿಂದ ಬಡ್ಡಿಯನ್ನ ವಸೂಲಿ ಮಾಡ್ಕೊಳ್ತಾ ಇದ್ದ. ಅಂದ್ರೆ ಒಬ್ಬರಿಗೆ ಏನಾದ್ರು 1 ಲಕ್ಷ ರೂಪಾಯಿ ಸಾಲ ಕೊಟ್ರೆ ಅವ್ರ ಕಡೆಯಿಂದ ತಿಂಗಳಿಗೆ 30,000 ರೂಪಾಯಿ ಬಡ್ಡಿಯನ್ನು ಇಸ್ಕೊಳ್ಳೋದು. ಇವನ್ ಟಾರ್ಗೆಟ್ ಯಾವ ರೀತಿಯಾಗಿತ್ತಂದ್ರೆ, ಒಬ್ಬರಿಗೆ ಸಾಲ ಕೊಟ್ಟ ಅಂದ್ರೆ ಅವ್ರ ಕಡೆಯಿಂದ ಸುಮಾರು 4 ರಿಂದ 5 ತಿಂಗಳವರೆಗೆ ಅಸಲನ್ನು ತಗೊಳಂಗಿಲ್ಲ, ಓನ್ಲಿ ಬಡ್ಡಿಯನ್ನು ತಗೋಬೇಕು. ಒಂದು ವೇಳೆ ಆದ ವ್ಯಕ್ತಿ ನಮಗೆ ಬಡ್ಡಿ ಕಟ್ಟಕ್ಕಾಗಲ್ಲ, ಅಸಲು ತಗೊಂಡ್ಬಿಡಿ ಅಂದ್ರೆ ಅಸಲು ತಗೊಳ್ಳೋದಿಲ್ಲ, ಓನ್ಲಿ ಬಡ್ಡಿ ಅಷ್ಟೇ ತಗೊಳ್ಳೋದು. ಈ ರೀತಿಯಾಗಿ ಜನರಿಗೆ ಹರಾಸ್ಮೆಂಟ್ ಮಾಡೋದು ಮತ್ತೆ ರಾತ್ರಿ ಮನೆಗಳಿಗೆ ಹೋಗ್ಬಿಟ್ಟು ಪೂರ್ತಿ ಕಿರುಕುಳವನ್ನು ಕೊಡೋದು, ಮಾನಸಿಕ ಅವರಿಗೆ ಕಿರುಕುಳವನ್ನು ಕೊಟ್ಟು ಅವರಿಂದ ಹಣ ತೆಗೆದುಕೊಂಡು ಬರುವುದಕ್ಕೆ ಸುಮಾರು ಒಂದು ದೊಡ್ಡ ತಂಡವನ್ನೇ ರಚನೆ ಮಾಡಿದ. ಇವನ ತಂಡದಲ್ಲಿರುವಂತಹ ಹುಡುಗರೇನಿದ್ದಾರೆ ಅವರೆಲ್ಲರೂ ಸಹಿತ ಯಾರು ಜೈಲಿಗೆ ಹೋಗಿರ್ತಾರೆ, ಯಾರು ಸಣ್ಣ ಪುಟ್ಟ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಾರೆ, ಅವರಿಗೆ ಹಣ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಬಂದು ತನ್ನ ಬಡ್ಡಿ ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳೋದು. ಅವ್ರಿಗೆ ಏನ್ ಹೇಳ್ತದೆ ಅಂದ್ರೆ, ನನಗೆ 15% ಬಡ್ಡಿ ಕೊಡಿ, ಉಳಿದಿದ್ದು ಎಷ್ಟು ನೀವು ತಗೊಳ್ತೀರಾ ನಿಮಗ್ ಬಿಟ್ಟಿದ್ದು ಅಂತ. ಹಾಗಾಗಿ ಅವರೆಲ್ಲರೂ ಸಹಿತ ತಿಂಗಳಿಗೆ 30% ಬಡ್ಡಿಯಲ್ಲಿ ಅವರು ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ಯಾವಾಗ ಉತ್ತರ ಕನ್ನಡ SP ನಾರಾಯಣ್ ಅವರಿಗೆ ಮಾಹಿತಿ ಗೊತ್ತಾಗುತ್ತೆ, ಅವರು ಸುಮಾರು ಅವರು ಸಹಿತ ಹಳಿಯಾಳ, ಯಲ್ಲಾಪುರ ಮತ್ತು ಮುಂಡಗೋಡ ತಾಲೂಕಿನಾದ್ಯಂತ ರಾತ್ರಿ ಹೊತ್ತು ಗಸ್ತು ಹೊಡೆದ್ಬಿಟ್ಟು ಸುಮಾರು ಅದೇ ದಿವಸ 17 ಜನರನ್ನ ಬಂಧನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗೀಗ ಬಂದಿರುವ ಮಾಹಿತಿಯ ಪ್ರಕಾರ ಮೇನ್ ಕಿಂಗ್ ಪಿನ್ ಆಗಿರುವಂತಹ ಜಮೀರ್ ದರ್ಗಾವಲೆಯು ಸಹಿತ ಆತ ಪರಾರಿಯಾಗಿದ್ದ. ಮತ್ತೆ ಆತ ಈಗ ಸದ್ಯಕ್ಕೆ ಕೋರ್ಟಿಗೆ ಶರಣಾಗತಿಯಾಗಿದ್ದಾನೆ. ಯಾಕಂದ್ರೆ ಪೊಲೀಸರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಆತ ಎಲ್ಲೆಲ್ಲಿ ಹೋಗ್ತಾನೆ, ಹೈದರಾಬಾದ್, ಬೆಂಗಳೂರು ಮತ್ತೆ ಹುಬ್ಬಳ್ಳಿಯಲ್ಲಿ ಆತನ ಮೂಲಗಳು ಗೊತ್ತಾಗಿತ್ತು. ಎಲ್ಲಾ ಕಡೆಯೂ ಸಹಿತ ಪೊಲೀಸರು ಫುಲ್ ಅಲರ್ಟ್ ಆಗಿ ಕಾರ್ಯಾಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಆತ ಈಗ ಕೋರ್ಟಿಗೆ ಸಹಿತ ಹಾಜರಾತಿಯಾಗಿದ್ದಾನೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಮುಂಡಗೋಡ ತಾಲೂಕಿನಾದ್ಯಂತ ಏನು ದೊಡ್ಡ ಮಟ್ಟದ ಮೀಟರ್ ಬಡ್ಡಿ ದಂಧೆಯ ಜಾಲ ಇತ್ತು, ಆ ಜಾಲಕ್ಕೆ ದೊಡ್ಡ ಕಡಿವಾಣ ಹಾಕಲಾಗಿದೆ ಅಂತ ಹೇಳ್ಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಸೂರಜ್ ಮಾಹಿತಿಗಾಗಿ.